ಏನು ಚೇಂಜ್ ಆಯಿತು ಅನ್ಸುತ್ತೆ? ಮಾರ್ಚ್ 15 ಮೊಟ್ಟ ಮೊದಲನೇ ಚುನಾವಣಾ ಪೂರ್ವ ಸಮೀಕ್ಷೆ ನೋಡಿದ್ವಿ, BJP 120 ತನಕ ಅಂದಿದ್ರು. ಅಲ್ಲಿಂದ ಇಲ್ಲಿ ತನಕ BJP ಕ್ಯಾಂಪೇನ್ ತೆಗೆದುಕೊಂಡು ಹೋದಂಥ ರೀತಿ. ಅಜಿತ್, ಯಾವತ್ತೂ ನೀವು ತೆಗೆದು ನೋಡಿ, ಕೆಲವು ರಾಜ್ಯಗಳಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಸಂಕೇತಗಳು ಸಿಗ್ತಾ ಇರ್ತವೆ. ಹೌದು. ಬಟ್ ಒಪಿನಿಯನ್ ಪೋಲ್ಗಳು ಯಾವತ್ತಿಗೂ ಕೂಡ ಇನ್ಕಂಬೆಂಟ್ ಗೌರ್ಮೆಂಟನ್ನು ಸ್ವಲ್ಪ ಮಟ್ಟಿಗೆ, ಯಾಕಂದರೆ ನಿಮಗೆ ಆಂಟಿ ಇನ್ಕಂಬನ್ಸಿ ಭಾಳ ಮೊದಲಿಂದನೇ ಕಾಣುತ್ತಿರುತ್ತೆ ಅಂತಕ್ಕಂಥದ್ದು ಇರಲ್ಲ. ಕೆಲವು ಕಡೆ ಸ್ಪಷ್ಟವಾಗಿ ಕಾಣುತ್ತೆ, ಎಸ್, ಬಟ್ ಕೆಲವು ಕಡೆ ಅದು ಕಾಣ್ತಿರಲ್ಲ. ಮತ್ತು ಲೀಡರ್ ಲೈಕ್ ಮಮತಾ ಬ್ಯಾನರ್ಜಿಯನ್ನು ನೀವು ಒಪಿನಿಯನ್ ಪೋಲ್ಗಳಲ್ಲಿ ರೈಟ್ ಆಫ್ ಮಾಡೋದು ಭಾಳ ಕಷ್ಟ. ಕರೆಕ್ಟ್. ಈಗ ಲೀಡರ್ ಲೈಕ್ ಹೇಮಂತ್ ಬಿಸ್ವಾಸ್ ಶರ್ಮಾ ಒಪಿನಿಯನ್ ಪೋಲ್ಗಳಲ್ಲಿ ನೀವು ರೈಟ್ ಆಫ್ ಮಾಡೋಕ್ಕಾಗತ್ತಾ? ಯೋಗಿ ಆದಿತ್ಯನಾಥ್, ಈಗ ನಮ್ಗೆ ಲೋಕಸಭಾ ಪೋಲೇ ನೋಡಿದ್ವಲ್ಲ ನಾವು, ಯಾರಾದರೂ ಹೇಳಿದ್ರ ಇಲ್ಲ 37ಕ್ಕೆ ಬಂದು ಸಮಾಜವಾದಿ ಪಾರ್ಟಿ ಸೀಟ್ ತೆಗೆದುಕೊಳ್ಳುತ್ತೆ ಅಂತ. ಹೀಗಾಗಿ ನನಗನ್ಸುತ್ತೆ ಒಪಿನಿಯನ್ ಪೋಲ್ಗಳನ್ನು ನೀವು ಪಕ್ಕದಲ್ಲಿಟ್ಟು ನೋಡಿದರೂ ಕೂಡ BJP ತನ್ನ ಕ್ಯಾಂಪೇನ್ ಡೆಸಿಬೆಲ್ ಕಳೆದ ಒಂದು ತಿಂಗಳದ ಬಹಳ ಹೈ ಲೆವೆಲ್. ಈಗ ನೀವು ಹೇಳ್ತಾ ಇದ್ರಿ 2021 ವಾಸ್ ಥ್ರಿಶೋಲ್ಡ್. ಈ ಸಲ ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿದೆ. 2026 ಪತ್ರಕರ್ತರೆಲ್ಲ ಹೇಳ್ತಾ ಇದ್ರು ಈ ರೀತಿ ಚುನಾವಣೆನೇ ನೋಡಿಲ್ಲ ನಾವು ಜೀವನದಲ್ಲಿ ಅಂತ. ನಾರ್ತ್ ಇಂಡಿಯನ್ ಚುನಾವಣೆಗಳು ಬಿಟ್ಬಿಡಿ, ಪಶ್ಚಿಮ ಬಂಗಾಳದ ಚುನಾವಣೆನೇ ನೋಡಿಲ್ಲ. ಆ ಮಟ್ಟದ ಚುನಾವಣೆ, ಆ ಮಟ್ಟದ ಕಾಂಪಿಟೇಟಿವ್ನೆಸ್ ಇತ್ತು ಅಂತಕ್ಕಂಥದ್ದು. ಹೀಗಾಗಿ ನಿಶ್ಚಿತವಾಗಿ ನೋಡಿ, ಮಮತಾ ಬ್ಯಾನರ್ಜಿಯನ್ನು ಸರ್ಕಾರವನ್ನು ಕಿತ್ತೆಸೆಯುವಲ್ಲಿ BJPಗೆ ಸಫಲತೆ ಸಿಗುತ್ತಾ ಅನ್ನೋದು ನನಗನ್ಸುತ್ತೆ ಲಾರ್ಜ್ಲಿ ಡಿಪೆಂಡ್ ಆನ್ ಎಷ್ಟು ವೋಟ್ ಸ್ವಿಂಗನ್ನು BJP ತೆಗೆದುಕೊಳ್ಳುತ್ತೆ. ಎಸ್, ಯಾಕಂದರೆ ಅಲ್ಲಿ ಐಡಿಯಾಲಜಿಕಲ್ ಇದೆ, ಅಲ್ಲಿ ಧರ್ಮ ಇದೆ. ಧರ್ಮ ಇಸ್ ಅ ಬಿಗ್ಗೆಸ್ಟ್ ಫ್ಯಾಕ್ಟರ್. ಕರೆಕ್ಟ್. ಹಿಂದೂ ಧ್ರುವೀಕರಣ ಒಂದು ಕಡೆ ನೀವು ಫಸ್ಟ್ ಫೇಸಲ್ಲಿ ನೋಡಿದರೆ, ಸೆಕೆಂಡ್ ಫೇಸಲ್ಲಿ ಮುಸ್ಲಿಂ ಧ್ರುವೀಕರಣ ನೋಡ್ತೀರಿ. ಜಾತಿಗಳ ದೃಷ್ಟಿಯಿಂದ ಇದೆ. ಪಂಜಾಬ್ ಬಿಟ್ಟರೆ ಅತಿ ಹೆಚ್ಚು ದಲಿತ ವೋಟ್ಗಳು 23.6% ದಲಿತ ವೋಟ್ಸ್ ಇವೆ ಅಲ್ಲಿ. ಈಗ ನಮ್ಮ ತರಹದ ಜಾತಿ ದೃಷ್ಟಿಯಿಂದ ಚುನಾವಣೆ ಆಗ್ತಿರ್ಲಿಕ್ಕಿಲ್ಲ, ಬಟ್ ಜಾತಿಗಳು ಆಯಾಯ ರೀಜನಲ್ ಲೆವೆಲ್ನಲ್ಲಿ ಜಾತಿಗಳದ್ದಿದೆ. ನಿಮಗೆ ಬಹರ್ಘಾಟ್ ವರ್ಸಸ್ ಬಂಗಾಲಿ ಅಸ್ಮಿತೆಯ ಒಂದು ದೊಡ್ಡ ಚರ್ಚೆ ಬೆಂಗಾಲ್, ಮಹಾರಾಷ್ಟ್ರ, ಪಂಜಾಬ್ ಇವು ಯಾವತ್ತಿಗೂ ಕೂಡ ರೀಜನಲ್ ಅಸ್ಮಿತೆಯ ಪ್ರಶ್ನೆಗಳನ್ನು ಇಟ್ಕೊಂಡು ಚುನಾವಣೆಗಳು ನಡೆಸ್ತಾರೆ. ತಮಿಳುನಾಡು ಸೇರಿ. ಯಾಕೆ ನನಗನ್ಸುತ್ತೆ ಅಜಿತ್, ಕ್ಲೋಸ್ ಕಾಂಟೆಸ್ಟ್ ಎಷ್ಟು ಪರ್ಸೆಂಟ್ ವೋಟ್ ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಸೀಟ್ಗಳನ್ನು ಅಂತಿಮವಾಗಿ ನಿರ್ಧರಿಸುತ್ತೆ. ಅದನ್ನು ಈಗಲೇ ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು. ಹಾಗಾಗಿ ಪೋಲ್ಸ್ಟರ್ಸ್ಗಳನ್ನು ನಾನು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೆ. ವೆಸ್ಟ್ ಬೆಂಗಾಲನ್ನು ವೆರಿಫೈ ಇನ್ನೂ ಆಕ್ಸೆಸ್ ಮೈ ಇಂಡಿಯಾ ಅವ್ರು ಬಿಟ್ಟಿಲ್ಲ. ಪಶ್ಚಿಮ ಬಂಗಾಳ ಬಿಟ್ಟಿಲ್ಲ, ಬಟ್ ತಮಿಳುನಾಡಿದ್ದು ಬೆಂಕಿ ಹಚ್ಚಂಗಿದೆ. ತಮಿಳುನಾಡು ಗಾಬರಿ ಆಗಂಗಿದೆ. ಆ ಸಂಖ್ಯೆಗಳನ್ನು ಕೊಡೋದಕ್ಕೆ ತುಂಬ ಧೈರ್ಯ ಬೇಕು. ಆಕ್ಸೆಸ್ ಮೈ ಇಂಡಿಯಾದವರು ತಮಿಳುನಾಡಿನಲ್ಲಿ ವಿಜಯ್ ಅವರ TVK ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಅಂತಿದ್ದಾರೆ. ಬಹಳ ಧೈರ್ಯ ಬೇಕು ಆ ಸಂಖ್ಯೆಗಳನ್ನು. 35% ವೋಟ್ ಶೇರ್ ಅಜಿತ್. 35%. ಎಸ್. DMK 35, ವಿಜಯ್ 35% ವೋಟ್ ಶೇರ್ ಅನ್ನೋದನ್ನ ಆಕ್ಸೆಸ್ ಮೈ ಇಂಡಿಯಾ ಪ್ರೆಡಿಕ್ಟ್ ಮಾಡ್ತಾ ಇದೆ. ಎಸ್. ಆಕ್ಸೆಸ್ ಮೈ ಇಂಡಿಯಾ ಪ್ರದೀಪ್ ಗುಪ್ತಾ ಏನು ಹೇಳ್ತಾರೆ ಅನ್ನೋದರ ಬಗ್ಗೆ ರಾಜಕೀಯ ಆಸಕ್ತರೆಲ್ಲರೂ ಗಮನ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ದಾರೆ ನೋಡಿ. ಹಿಂಗೆ ವಿಜಯ್ ಶಿರ್ಡಿ ಸಾಯಿಬಾಬಾಗೆ ಹೋಗಿದ್ರು ನಿನ್ನೆ. ಸಾಯಿಬಾಬಾ ಆಶೀರ್ವಾದ, ಆಕ್ಸೆಸ್ ಮೈ ಇಂಡಿಯಾ ನೋಡಿದ್ರೆ ಸಾಯಿಬಾಬಾ ಆಶೀರ್ವಾದ ತಿರುಮುರು ಆಗ್ತಕ್ಕಂಥ ಲಕ್ಷಣಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.